ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿರುವ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ ನಿಂದ ರಾಜ್ಯದಲ್ಲಿ ಯಾವ ಅನಾಹುತ ಆಗಿದೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಹಾಯ್ದಿದ್ದಾರೆ ವಿಶ್ವನಾಥ್. ಯೂತ್ ಕಾಂಗ್ರೆಸ್ ಏನು, ಅಲ್ಲಿ ಏನೇ ನಡೀತಾ ಇದೆ, ನಿಮ್ಮಪ್ಪನಂತೆ ಒಳ್ಳೆ ಕೆಲಸ ಮಾಡಿ ಅಂತ ಜನ ಗೆಲ್ಲಿಸಿದ್ದಾರೆ, ನೀನು ಕೆಲಸಕ್ಕೆ ಬಾರದ ವಿಚಾರವನ್ನ ಮಾತಾಡ್ಕೊಂಡಿದ್ಯಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿದ್ಯಾ? ಖರ್ಗೆ ಮಗನಿಗೆ ಯಾರು ಬೆದರಿಕೆ ಹಾಕ್ತಾರೆ, ಅದೆಲ್ಲ ಬರೀ ಸುಳ್ಳಷ್ಟೇ ಅಂತ ಹೇಳಿದ್ದಾರೆ. ಈ ಪ್ರಿಯಾಂಕನ್ಗೆ ಬೇರೆ ವಿಚಾರ ಯಾಕಿರಬೇಕು? ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ? ಅಲ್ಲೇನು ನಡೀತಾ ಇಲ್ವಾ? ಏನು ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಹೋಲಿ RSS ಇಂದ ಏನು ಅನಾಹುತ ಆಗಿದೆ ಹೇಳಪ್ಪ. RSS ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಸುಮ್ಮನೆ RSS ಬೇಡ, ಸಾವರ್ಕರ್ ಬೇಡ, ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿ 10 ವರ್ಷ ಕಾಲಾಪಾನಿಲಿದ್ರಲ್ರಿ ಸಾವರ್ಕರು. ನೀನು ಇರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದು. ಏನ್ರಿ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದೆ ಒಬ್ಬ ಲೀಡರ್ರೆ? ನೋ, ಅದೇನು, ಅದ್ರ ತೂಕ ಏನು, ಅದ್ರ 10 ವರ್ಷ ಕಾಲಾಪಾನಿಲಿ ಇದ್ದಂಥವರು ಸಾವರ್ಕರ್. ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು. ಅವ್ರನ್ನ ನೀವು ದೇಶದ್ರೋಹಿ ಏನ್ಬಿಡೋದು ಒಂದೇ ಸುತ್ತಿ? ಹಾಗಾದ್ರೆ 10 ವರ್ಷ ಇದ್ದಿದ್ದು ನೀನು ಬೇಡಪ್ಪ, 1 ತಿಂಗಳಿರಯ್ಯ ಕಾಲಾಪಾನಿಲಿ. ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ. ಈಗ ಮಾತಾಡೋಕ್ಕೆ ಬೇಕಾಗ್ತದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೆಂಡ ಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಲಿಪಶು ಅಷ್ಟೇ, ಇದರ ಹಿಂದೆ ಸಿಎಂ ಇದ್ದಾರೆ. ರಾಜ್ಯದ 30,000 ಉದ್ಯೋಗ ಬೇರೆ ರಾಜ್ಯಕ್ಕೆ ಹೋಯ್ತಲ್ಲ, ಗುಂಡಿ ಬಿದ್ದ ರಸ್ತೆ, ಕಸದ ಸಮಸ್ಯೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರತಿದಿನವೂ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ. RSS ಚಟುವಟಿಕೆ ನಿಷೇಧ ಚರ್ಚೆಗೆ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಇಲ್ಲಿ RSS ಅಂದ್ಕೊಂಡು 30,000 ಉದ್ಯೋಗ, ರಾಜ್ಯದ ಜನರಿಗೆ 30,000 ಉದ್ಯೋಗ ಸಿಗುವಂಥ ಆಂಧ್ರ ಪಾಲಾಗೋಯ್ತಲ್ಲ. ಬರೀ RSS ಅಂತ ಪಟ್ನ ಮಾಡಿ 30,000 ಉದ್ಯೋಗವನ್ನು ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ನಿಮಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ? RSSನ ಟೀಕೆ ಮಾಡೋದು ಬೇಕಾ? ಈ 30,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಕರ್ನಾಟಕದಲ್ಲಿ, ಮತ್ತು ಆ ಒಂದು ಕಂಪನಿ ಅಂದರೆ ಇಡೀ ಪ್ರಪಂಚದಲ್ಲೇ ಅಮೇರಿಕಾ ಬಿಟ್ಟರೆ ಹೈಯೆಸ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಕಂಪನಿ ಅದು ಇಂಡಿಯಾದಲ್ಲಿ. ಅದು ಆಂಧ್ರಾಗೆ ಹೊರಟೋಯ್ತು. ಇಲ್ಲಿ ಲಾಸ್ ಆಗಿದ್ದೆ ಯಾರಿಗೆ? ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯ್ತು, ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ. ಅಷ್ಟನ್ನು ಹಾಳು ಮಾಡಿದ್ರಿ. ಬರೀ RSS ಅಂತ ಹೇಳೋದ್ರ ಬದಲಾಗಿ ಈ ಥರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದಿದ್ರೆ ನಮಗೆ ಉದ್ಯೋಗ ಸಿಗ್ತಾಯಿತ್ತು, ಸರ್ಕಾರ ಖಜಾನೆಗೆ ಹಣ ಬರ್ತಾಯಿತ್ತು. ಇಲ್ಲಿ ಯಾರಿಗೂ ಇವತ್ತು ಅಲ್ಲಿ ಓಟೋಗಿದೆ, ಈ ಇರೋರು ಹೋಗ್ತಾ ಇದ್ದಾರೆ. ಅದನ್ನು ಇಟ್ಕೊಳ್ಳೋ ಅಂಥ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ. RSS ಬಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.